ಇವತ್ತು ನಾವು ತುಂಬಾನೇ ರುಚಿಯಾಗಿ ಗರಿಗರಿಯಾಗಿ ಅಕ್ಕಿ ಚಕ್ಲಿ ಮಾಡ್ತೀವಿ. ಅದಕ್ಕೆ ಸ್ವಲ್ಪ ಉದ್ದಿನ ಬೇಳೆನ ಚೆನ್ನಾಗಿ ಘಮ ಬರೋವರೆಗೂ ಹುರ್ಕೋಬೇಕು. ನಂತರ ಗ್ಯಾಸ್ ಆಫ್ ಮಾಡ್ಕೊಂಡು ಅದಕ್ಕೆ ಹುರ್ಗಡ್ಲೆ ಸೇರಿಸ್ಕೊಂಡು ಉದ್ದಿನ ಬೇಳೆ ತಣ್ಣಗಾದ್ಮೇಲೆ ನೈಸಾಗಿ ಪುಡಿ ಮಾಡ್ಕೋಬೇಕು. ನಂತರ ಅಕ್ಕಿ ಹಿಟ್ಟು ಮತ್ತೆ ನಾವು ಪುಡಿ ಮಾಡಿಟ್ಟಿದ್ವಲ್ಲ ಆ ಉದ್ದಿನ ಬೇಳೆ ಪುಡಿನ ಹಾಕೊಂಡು ಒಂದ್ಸಲ ಜಡಿ ಆಡ್ಕೋಬೇಕು. ನಂತರ ಈ ಹಿಟ್ಟಿಗೆ ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹಿಂಗು ಮತ್ತು ಎಳ್ಳು ಸೇರಿಸ್ಕೊಂಡು ಮೆಲ್ಟೆಡ್ ಬಟರ್ ಅಥವಾ ಎಣ್ಣೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಎಲ್ಲ ಆದಮೇಲೆ ಇದಕ್ಕೆ ಸ್ವಲ್ಪನೇ ಬಿಸಿನೀರು ಹಾಕೊಳ್ತಾ ಹದವಾಗಿ ಹಿಟ್ಟನ್ನ ಕಲಿಸ್ಕೋಬೇಕು. ಈ ಥರ ಸ್ಮೂತಾಗಿ ಕಲಿಸ್ಕೋಬೇಕು, ತುಂಬ ಗಟ್ಟಿಯಾಗಿ ಅಥವಾ ತುಂಬ ಲೂಸಾಗಿ ಕಲಿಸ್ಕೋಬಾರ್ದು. ನಂತರ ಚಕ್ಲಿ ಮೇಕರ್ಗೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಈ ಥರ ಚಕ್ಲಿ ಹಿಟ್ಟನ್ನ ತುಂಬಿಬಿಟ್ಟು ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಈ ಥರ ಚಕ್ಲಿ ಡಿಸೈನ್ ಮಾಡ್ಕೋಬೇಕು. ನಂತರ ಬಿಸಿ ಎಣ್ಣೆಯಲ್ಲಿ ಒಳ್ಳೆ ಕ್ರಿಸ್ಪಿ ಬರೋವರೆಗೂ, ಒಳ್ಳೆ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ರುಚಿಯಾಗಿ ಗರಿಗರಿಯಾಗಿ ಅಕ್ಕಿ ಚಕ್ಲಿ ರೆಡಿ ಆಗುತ್ತೆ.